ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಜಿ ಕನ್ನಡ ನ್ಯೂಸ್ ಡಿಜಿಟಲ್. ನಾನು ಚೇತನ. ಅಪ್ಪು ಅಪ್ಪು ಅನ್ನೋ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದೆ ಆ ಒಂದು ಸಿಹಿ ಅಪ್ಪುಗೆ. ಇವತ್ತು ನಮ್ಮ ಜೊತೆ ಅಪ್ಪು ಬಗ್ಗೆ ಮಾತಾಡೋದಕ್ಕೆ, ಅವರ ಜೊತೆಗಿನ ಒಡನಾಟದ ಬಗ್ಗೆ, ತಮ್ಮ ಅವಿನಾಭಾವ ಸಂಬಂಧದ ಬಗ್ಗೆ ಹಂಚ್ಕೊಳ್ಳೋಕ್ಕೆ ಡೈರೆಕ್ಟರ್, ಚಿತ್ರನಟ, ಗೀತ ರಚನಾಕಾರರಾಗಿರುವಂತಹ ಅರಸು ಅಂತಾರೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಮೊದಲಿಗೆ ಸರ್, ಅಪ್ಪು ಅನ್ನೋ ಒಂದು ಹೆಸರು ಕೇಳಿದ ತಕ್ಷಣನೇ ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಬರೋ ಒಂದು ಭಾವನೆ, ಒಂದು ಮಾತು ಏನು ಅಂತ? ಅಪ್ಪು ಸರ್ ಅಂದ ತಕ್ಷಣ ಅವ್ರ ಬಗ್ಗೆ ಮೊದಲನೇ ಮಾತೇ ಬರೋದು ಅಪ್ಪುಗೆ ಅಂತ ಬಂದ್ಬಿಡುತ್ತೆ. ಅವ್ರು ಯಾವತ್ತಿಗೆ ಎದುರು ಬದ್ರು ನಾವು ಮೀಟ್ ಆದ ತಕ್ಷಣ ಬಂದು ಫಸ್ಟು ಹಗ್ ಮಾಡಿ ಮಾತಾಡಿಸೋದು ಅವರ ಒಂದು ಹಾಬಿ. ಯಾವತ್ತು ಸಿಕ್ಕಿದ್ರೂ ಅದೇ ಅಪ್ಪುಗೆಯಿಂದಲೇ ಮಾತಾಡಿಸ್ತಿದ್ದು. ಅವರ ಒಡನಾಟದ ಬಗ್ಗೆ ಹೇಳಬೇಕು ಅಂತಂದರೆ 2007-8 ನಾವು ರಾಮ್ ಅಂತ ಒಂದು ಸಿನಿಮಾ ಮಾಡ್ತಿರ್ತಾರೆ ಕೆ ಮಾದೇಶ್ ಅವರು. ನಾನು ಅವ್ರ ಜೊತೆಗೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿರ್ತೀನಿ. ಸೊ ಆ ಸಿನಿಮಾದಲ್ಲಿ ಸುಮಾರು 8-10 ತಿಂಗಳ ಕಾಲ ಅವ್ರ ಜೊತೆ ತುಂಬ ಒಡನಾಟ ಇರುತ್ತೆ ನಮ್ಮದು. ಅದಾದಮೇಲೆ ನಾನು ಯಾವಾಗ ಸಿಕ್ಕಿದ್ರು, ಆ ಶೂಟಿಂಗ್ ಎಲ್ಲ ಮುಗಿದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್, ಅದು ಸಿನಿಮಾ ಎಲ್ಲ ಪೂರ್ತಿ ಎಲ್ಲ ನಾನೇ ಡಬ್ಬಿಂಗ್ ಮಾಡಿಸಿದ್ದು. ಡಬ್ಬಿಂಗ್ ಹಂತದಲ್ಲಿ ಮತ್ತು ಶೂಟಿಂಗ್ ಹಂತದಲ್ಲಿ ಅವರ ಅವಿನಾಭಾವ ಸಂಬಂಧ ತುಂಬ ಇತ್ತು. ಯಾವತ್ತು ಸಿಕ್ಕಿದ್ರೂ ಅಪ್ಪೇ ಮಾತಾಡ್ಸ್ತಿದ್ದವರು. ತುಂಬ ವರ್ಷಗಳ ತರುವಾಯ ನನ್ನ ಲವ್ ಇನ್ ಮಂಡ್ಯ ಸಿನಿಮಾ ರಿಲೀಸ್ ಆದಮೇಲೂ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದಾಗ ಅವರು ನನ್ನ ಸಿನಿಮಾದ ಒಪ್ಕೊಂಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕ್ಕೆ ಹಾಡು ಅವ್ರಿಗೆ ತುಂಬ ಇಷ್ಟವಾಗಿರುತ್ತೆ ಕೂಡ. ಅದನ್ನು ಅವ್ರು ನೆನಪಿಸಿ ಹೇಳ್ತಾರೆ, ಏನರ್ಸು ಕ್ಯಾಮ್ರಾ ಎಲ್ಲ ಉಲ್ಟಾ ಎಲ್ಲ ಇಟ್ಟು ಶೂಟ್ ಮಾಡಿಬಿಟ್ಟಿದ್ಯಾ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಯಿತು ಅಂತ ಮಾತಾಡ್ತಾರೆ. ಆ ಥರದ್ದು ವ್ಯಕ್ತಿತ್ವನ ನಾವು ಮತ್ತೊಮ್ಮೆ ಕಾಣಲಿಕ್ಕೆ ಎಲ್ಲೂ ಸಾಧ್ಯತೆ ಇಲ್ಲ ಆ್ಯಕ್ಚುಲಿ. ಈಗ ಅಪ್ಪು ಸರ್ ಅಂದ ತಕ್ಷಣನೇ ಅಪ್ಪುಗೆ ಅನ್ನೋದು ನೆನಪಾಗ್ತಿದೆ. ನಾವು ನೋಡ್ತಾ ಇದ್ವಿ, ಅವ್ರು ಅಪ್ಕೊಂಡ್ರೆ ಸಾಕೋದು ಎದೆ ಹತ್ರನೇ ಬಂದು ಅಪ್ಕೊಳ್ತಾ ಇದ್ರು. ಆಗ ನಿಮ್ಗೆ ಅಪ್ಕೊಂಡಾಗ ಆ ಒಂದು ಫೀಲ್ ಹೇಗಿತ್ತು ಸರ್? ಅಪ್ಪು ಸರ್ನ ಎಷ್ಟೋ ಸರಿ ನೀವು ಅಪ್ಕೊಂಡಿರ್ಬೋದು, ಆ ಫೀಲ್ ನೀವು ಹೇಗೆ ಅನುಭವಿಸ್ತಿದ್ರಿ? ಇಲ್ಲ, ಈಗ ಅದ್ರ ಬಗ್ಗೆ ಮಾತಾಡೋಕೆ ಹೊರಟು ನನಗೆ ಈಗಲೂ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ. ಒಂದು ಸಲ ಏನಾಗಿತ್ತು, ನಾವು ಶೂಟಿಂಗ್ ಮಾಡಿದೆ, ರಾಮ್ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಮೋಸ್ಟ್ಲಿ ಬಿನ್ನಿ ಮಿಲ್ ಅಥವಾ ಮಿನರ್ವಾ ಮಿಲ್ ಅನಿಸುತ್ತೆ, ಒಂದು ಫೈಟ್ ಶೂಟ್ ಮಾಡ್ತಿದ್ವಿ. ಅಂದರೆ ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಎಷ್ಟು ಅತ್ಯುತ್ತಮವಾದ ಕ್ಯಾರೆಕ್ಟರ್ ಅವರು ಅಂತಂತಂದರೆ, ನಾನು ಯಾವುದೋ ಒಂದು ಆ ಶೂಟಿಂಗ್ ಲೊಕೇಶನ್ತ ಸ್ವಲ್ಪ ದೂರದಲ್ಲಿ ನಾನು ಏನೋ ಬರಿತಾ ಕುಳಿತಿರ್ತೀನಿ. ನಮಗೆ ಸ್ವಲ್ಪ ಸಿಗರೇಟ್ಸ್ ಏದೋ ಚಟ ಇರೋದ್ರಿಂದ ಸಿಗರೇಟ್ಸ್ ಎತ್ಕೊಂಡು ನಾನು ಬರಿತಾ ಕೂತಿರ್ತೀನಿ. ಅವ್ರು ಬರೋದು ನನಗೆ ಅರಿವಾಗಿ ಆ ಸಿಗರೇಟ್ನೇ ಬಿಸಾಕ್ಬಿಟ್ಟು ನಾನು ಆ ಕಡೆ ಎದ್ದು ನಿಂತ್ಕೋತೀನಿ. ಎದ್ದು ನಿಂತ್ಕೊಂಡ ತಕ್ಷಣ ಅವ್ರು ಬಂದು ಆ ಸಿಗರೇಟ್ನ ಕೈಯಿಂದ ಎತ್ತಿ ನನ್ನ ಕೈ ಕೊಟ್ಟು, ಇದು ನಿಮ್ಮ ಸಂಪಾದನೆ ಅರಸು, ಇದು ನಿಮಗೆಲ್ಲ ಬಿಸಾಡಬಾರ್ದು, ತಗೊಳ್ಳಿ ಸೇದಿ ಅಂತ ಹೇಳ್ಬಿಟ್ಟು ಟಕ್ಕಂತ ಆ ಕಡೆ ಹೋಗ್ತಾರೆ. ಅವ್ರು ಆ ಕಡೆ ಹೋದರೆ ಎದ್ದು ಕೈ ಮುಗಿಬೇಕು ಅಂತ ಅನಿಸ್ಬಿಡ್ತಾವೆ ಅವತ್ತು ನನಗೆ. ನಾವು ಶೂಟಿಂಗ್ ಸಂದರ್ಭಗಳಲ್ಲೂ ಡೈರೆಕ್ಟ್ರು ಒನ್ ಮೋರ್ ಕೇಳಿದಾಗ ಅವ್ರು ಬೇಜಾರು ಮಾಡ್ಕೋತಿರಲಿಲ್ಲ, ಅವರೇ ಬಂದು ಒನ್ ಮೋರ್ ಬೇಕಾ ಅಂತ ಕೇಳ್ತಿದ್ರು. ಆಮೇಲೆ ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಮಾಡ್ತಿದ್ರು. ಕೆಲವೊಂದು ಸಂದರ್ಭಗಳಲ್ಲಿ ಸಲಹೆಗಳನ್ನ ಕೊಟ್ಟರು, ಅದನ್ನು ಅವ್ರು ಯಾವುದೇ ಕಾರಣಕ್ಕೂ ಡೈರೆಕ್ಟ್ರ್ ಮೇಲೆ ಹೇರ್ತಿರಲಿಲ್ಲ. ಡೈರೆಕ್ಟ್ರ್ ಮೀನ್ಸ್ ಅವ್ರ ಮೇಲೆ, ಈಗ ಫೈಟ್ ಮಾಸ್ಟರ್ ಇದ್ದಾಗ ಫೈಟ್ ಮಾಸ್ಟರ್ ನಟ ಅವರು, ಡ್ಯಾನ್ಸ್ ಮಾಸ್ಟರ್ ಇದ್ದಾಗ ಡ್ಯಾನ್ಸ್ ಮಾಸ್ಟರ್ ನಟ, ನಿರ್ದೇಶಕರಿದ್ದಾಗ ನಿರ್ದೇಶಕರ ನಟ ಅವರು. ಅಷ್ಟೊಂದು ದೊಡ್ಡ ಸ್ಟಾರು ಒಂದು ಮಾಮೂಲಿ ಟೆಕ್ನಿಷಿಯನ್ಗಳ ಜೊತೆ ಸಲುಗೆಯಿಂದ, ಪ್ರೀತಿಯಿಂದ, ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಅಸೋಸಿಯೇಟ್ ಇರ್ಬೋದು, ಸೆಟ್ ಬಾಯ್ಸ್ ಇರ್ಬೋದು, ಎಲ್ಲರ ಜೊತೆ ಅಷ್ಟು ಮಿಂಗಲ್ ಆಗ್ತಿದ್ದವರಲ್ಲಿ ಬೇರೆಯವರಲ್ಲಿ ನಾವು ಆ ಗುಣಗಳನ್ನ ನೋಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ಈಗ ಪುನೀತ್ ಸರ್ ಅಂದ ತಕ್ಷಣವೇ ನಮಗೆ ನೆನಪಾಗೋದು ಅವರ ಸಿಂಪ್ಲಿಸಿಟಿ, ಸರಳತೆ. ಆ ಸರಳತೆಯ ವ್ಯಕ್ತಿತ್ವದ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಆ ಸರಳತೆ. ಈಗ ನಾನೊಂದು ಇನ್ಸಿಡೆಂಟ್ ಹೇಳಿದ್ನಲ್ಲ, ಆ ಥರದ್ದು ತುಂಬ ಇದೆ. ಮೊನ್ನೆ ನಾವು ರೀಸೆಂಟಾಗಿ ಲಾಸ್ಟ್ ಟೈಮ್ ಅವ್ರನ್ನ ನಾನು ತುಂಬ ಹತ್ತಿರದಿಂದ ಮೀಟ್ ಮಾಡಿದ್ದು ಅಂತಂದರೆ, ಅನಂತ ವರ್ಸಸ್ ನುಸ್ರತ್ ಅಂದ್ಬಿಟ್ಟು ವಿನಯ್ ರಾಜ್ಕುಮಾರ್ದು ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಅದರದ್ದು ಒಂದು ಹಾಡು ಕೈಲಾಶ್ ಖೇರ್ ಒಂದು ಹಾಡು ಹೇಳಿರ್ತಾರೆ ಅದ್ರಲ್ಲಿ. ಆ ಹಾಡು ನಾನು ಸಾಹಿತಿಯಾಗಿ ವರ್ಕ್ ಮಾಡಿರ್ತೀನಿ. ಸೊ ಆ ಪ್ರೆಸ್ ಮೀಟ್ ನಾನು ಹೋಗಿರ್ತೀನಿ. ಪ್ರೆಸ್ ಮೀಟ್ ಸ್ಟೇಜ್ ಮೇಲೆಲ್ಲ ಕುಳಿತಿದ್ದಾಗ ಸ್ವಲ್ಪ ಕಾರ್ಯಕ್ರಮ ನಡೆಯೋದು ತಡವಾಗುತ್ತೆ. ಅವ್ರು ಬಂದು ನಾನು ನೋಡಿದ್ದೆ ಮತ್ತೆ ಅದೇ ಅಪ್ಪಿಗೆ, ಅರ್ಸು ಎಷ್ಟು ದಿವಸ ಆಯಿತು ಮೀಟ್ ಮಾಡಿ ಅಂತ ತಪ್ಪಿಕೊಂಡು ನಿಂತ್ಕೊಂಡು ಮಾತಾಡ್ತಾರೆ. ಅವರಲ್ಲಿದ್ದು ಯಾವುದೇ ದೊಡ್ಡ ಟೆಕ್ನಿಷಿಯನ್ಗಳ ಹತ್ರ, ದೊಡ್ಡ ಪತ್ರಕರ್ತಗಳ ಹತ್ರ, ಇನ್ನೊಬ್ಬ ಟೆಕ್ನಿಷಿಯನ್ ಹತ್ರ ಹೋಗೋದೇ ಇಲ್ಲ. ನನ್ನ ಜೊತೆ ಹೆಚ್ಚು ಕಮ್ಮಿ 20-25 ನಿಮಿಷ ಅವರು ರಾಮ್ ಸಿನಿಮಾದಲ್ಲಿ ನಡೆದಂಥ ಘಟನಾವಳಿಗಳ ಬಗ್ಗೆ, ಅಲ್ಲಿ ಶೂಟಿಂಗ್ ಮಾಡಿದ್ರ ಬಗ್ಗೆ, ಸಾಂಗ್ ಶೂಟ್ ಮಾಡೋದ್ರ ಬಗ್ಗೆ, ಡಬ್ಬಿಂಗ್ ಬಗ್ಗೆ 20-25 ನಿಮಿಷ ಮಾತಾಡ್ತಾರೆ. ಆಮೇಲೆ ನನ್ನ ಕೆಲಸಗಳ ಬಗ್ಗೆ ಕೇಳ್ತಾರೆ. ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡೇ ಮಾತಾಡ್ತಾರೆ. ಅಂದರೆ 2008ನೇ ಇಸ್ವಿಯಲ್ಲಿ ನಾವು ಶೂಟಿಂಗ್ ಮಾಡಿರ್ತೀವಿ. ಇದು ಹೆಚ್ಚು ಕಮ್ಮಿ 2017-18 ನಡೆಯುತ್ತಾ ಇದೆ. ಅದು
ಅನಂತ ವಸಸ್ ನುಸ್ರತ್ ವಿಷಯ. ಅಷ್ಟು ವರ್ಷಗಳಾದರೂ ಕೂಡ ಅದೇ ಬಾಂಧವ್ಯ, ಅದೇ ಅಪ್ಪುಗೆ, ಅದೇ ಸಲುಗೆ ಇರುತ್ತೆ. ಸೊ ಅವ್ರ ಸಿಂಪ್ಲಿಸಿಟಿ ಅಂತಂದರೆ ಇದೆ. ಇದು ಬಿಟ್ಟು ಇನ್ನೇನು ಹೇಳೋಕ್ಕಾಗುತ್ತೆ? ಎಷ್ಟು ಹೇಳಿದ್ರು ಕಮ್ಮಿನೇ ಅವ್ರ ಸಿಂಪ್ಲಿಸಿಟಿ ಬಗ್ಗೆ. ಈಗ ರಾಮ್ ಸಿನಿಮಾ ಸೆಟ್ಟಲ್ಲಿ ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಸಿನಿಮಾ ಸೆಟ್ಟಲ್ಲಿ ಅಪ್ಪು ಸರ್ ಹೇಗಿರ್ತಿದ್ರು? ಅದೇ ಸಿನಿಮಾ ಸೆಟ್ಟಲ್ಲಿ ಅವ್ರು ಹೇಗೆ ಹೇಳ್ತಿದ್ರು ಅಂತ ಆಗಲೇ ಹೇಳಿದ್ನಲ್ಲ, ಸಿನಿಮಾ ಸೆಟ್ಟಲ್ಲಿ ತುಂಬ ಲವಲವಿಕೆಯಿಂದ ಇರ್ತಿದ್ರು ಅವರು. ಆಮೇಲೆ ಊಟ ತಿಂಡಿಗೆ ಕೂರುವಾಗಲೂ ಅಷ್ಟೇ, ಬೇರೆಯವ್ರ ತಟ್ಟೆಯಲ್ಲಿ ಕೈ ಹಾಕಿ ಎತ್ಕೊಂಡು ತಿನ್ನೋದಿರ್ಬೋದು, ಅವ್ರ ತಟ್ಟೆಲಿದ್ದನ್ನ ಪಕ್ಕದಲ್ಲಿರೋ ತಟ್ಟೆಗೆ ಬಡಿಸೋದ್ರಲ್ಲಿರ್ಬೋದು, ಈ ಥರದ್ದೆಲ್ಲ ತುಂಬ ಮಿಂಗಲ್ ಆಗ್ತಿದ್ರು ಅವರು. ಆಮೇಲೆ ಶೂಟಿಂಗ್ನಲ್ಲಿ ತುಂಬ ಜಾಲಿಯಾಗಿರ್ತಿದ್ರು ಅವ್ರು. ಯಾವತ್ತೂ ಅವರು ಅಂದರೆ ಅವ್ರದ್ದೊಂದು ಬೇಸರದ ಮುಖಭಾವನ ನಾನು ನೋಡಿದ ನೆನಪೇ ಇಲ್ಲ ನನ್ನ ಒಂದು ಸಿನಿ ಜರ್ನಿಯಲ್ಲಿ. ಬೇರೆ ಹೊರಗಡೆ ಸಿಕ್ತಾಗಲೂ ಅಷ್ಟೇ, ಶೂಟಿಂಗ್ದಲ್ಲಿ ಸಿಗ್ತಾಯಿದ್ರು ಅಷ್ಟೇ. ಎಲ್ಲ ಒಂದು ಶೂಟಿಂಗ್ ಸೆಟ್ನಲ್ಲಿರ್ತಕ್ಕಂಥ ಒಬ್ಬ ಸೆಟ್ ಬಾಯಿಂದ ಹಿಡಿದು, ಪ್ರೊಡಕ್ಷನ್ ಬಾಯಿಂದ ಹಿಡಿದು, ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಅಲ್ಲಿರೋ ಪ್ರತಿಯೊಂದು ವಾತಾವರಣವನ್ನು ತುಂಬ ಸಂತಸವಾಗಿ ಇಡ್ತಿದ್ರು. ಅಂದರೆ ಅವ್ರ ಶೂಟಿಂಗ್ ಸೆಟ್ ಅಂತಂದರೆ ಅಲ್ಲಿ ನಿಮಗೆ ಬೇಜಾರು ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇರ್ತಿರಲಿಲ್ಲ. ಅವ್ರು ಬಂದರೆ ಒಂದು ಎನರ್ಜಿ, ಒಂದು ಕರೆಂಟ್ ಪಾಸ್ ಆಗೋದಲ್ಲಿ, ಲವಲವಿಕೆ ಪಾಸ್ ಆಗೋದು, ಅಷ್ಟು ಎನರ್ಜಿಟಿಕ್ ಆಗಿ ಇರ್ತಿದ್ರು ಅವರಲ್ಲಿ. ಈಗ ಅವರು ಸಿನಿಮಾನ ಡೈಲಾಗ್ ನೀವು ಹೇಳ್ಕೊಡ್ತಾ ಇದ್ರಿ, ಅಥವಾ ಅವರು ಹೇಳ್ಕೊಡುವಾಗ ಆ ಡೈಲಾಗ್ನ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಆ ಡೈಲಾಗ್ ಡೆಲಿವರಿನ ಮಾಡುವಾಗ ಅವ್ರು ಯಾವ ಥರ ಒಂದು ಪ್ರಿಪ್ರೇಷನ್ ಆಗ್ತಾಯಿದ್ರು ಅಂತ? ಅಂದರೆ ತುಂಬ ಮಗು ಥರ ಅವರು. ಈಗ ಹೆಂಗೆ ಅಂತಂದರೆ, ಚಿಕ್ಕ ಮಕ್ಕಳಿಗೆ ನಮಗೆ ಪ್ರೈಮರಿ ಸ್ಕೂಲಲ್ಲಿ ಮೇಷ್ಟ್ರು ಹೆಂಗೆ ಪಾಠ ಹೇಳ್ಕೊಡುವಾಗ ನಾವು ಹೆಂಗೆ ಚಿಕ್ಕ ಮಕ್ಕಳಿದ್ದಾಗ ಕೇಳ್ತಿದ್ವಿ, ಆಗ ನಾನು ಅಸೋಸಿಯೇಟ್ ಆಗಿದ್ದಾಗಲೂ ಕೂಡ ನಾವು ಅವ್ರಿಗೆ ಡೈಲಿ ಗ್ರೇಡಿಂಗ್ ಕೊಡ್ತಿದ್ರು. ಅವರು ಅಷ್ಟು ಮಗು ಥರ ಕೇಳಿಸ್ಕೊಳ್ತಿದ್ರು. ಅವ್ರು ಕೇಳಿಸ್ಕೊಂಡು ಅದನ್ನು ಮನದಟ್ಟು ಮಾಡಿಕೊಂಡು ಅವ್ರ ಸ್ಟೈಲಲ್ಲಿ ಅವ್ರು ಹೇಳೋರು. ಅಂದರೆ ತುಂಬ ಸಿನಿಮಾಗಳು ಮಾಡಿದಲ್ಲ, ಅವ್ರಿಗೇನು ನಾವು ಹೇಳ್ಕೊಡ್ಬೇಕು. ಒಂದು ಸಲ ಡೈಲಾಗ್ನ ಅಂದರೆ ಡೆಲಿವರಿ ಅವ್ರದ್ದಿರುತ್ತೆ, ನಾವು ಡೈಲಾಗ್ನ ಅಲ್ಲೇನಿರುತ್ತೆ ಅದನ್ನು ಹೇಳ್ಕೊಂಡಾಗ ತುಂಬ ಮಕ್ಕಳ ಥರ ಕೈ ಕಟ್ಕೊಂಡು ಕೇಳಿಸ್ಕೊಳ್ಳೋರು ಅವರು. ಅದನ್ನು ಹಂಗೆ ತೆರೆ ಮೇಲೆ ತರದಾಗ ಆ ಎನರ್ಜಿನೇ ಬೇರೆ ಇರ್ತಿತ್ತು ಅವ್ರದ್ದು. ಈ ಸಿನಿಮಾ ಸೆಟ್ ಬಿಟ್ಟು ಹೊರಗಡೆ ನಿಮ್ಮ ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಒಡನಾಟ ಹೇಗಿತ್ತು? ಅಂದರೆ ನಾವು ರೆಗ್ಯುಲರಾಗಿ ನಾನು ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ ಅಥವಾ ಯಾವುದೋ ಕೆಲಸ ಇದೆ ಅಂತಾಗಲಿ ಹೋಗುವಂಥ ಇದು ನಮ್ಮದು ಕ್ಯಾರೆಕ್ಟರ್ ಇರಲಿಲ್ಲ. ಅಂದರೆ ಯಾವಾಗಲೂ ಪ್ರೆಸ್ ಮೀಟ್ಗಳಲ್ಲಿ ಅಥವಾ ಬೇರೆ ಶೂಟಿಂಗ್ ಸೆಟ್ಗಳಲ್ಲಿ ಸಿಕ್ಕಿದಾಗ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಅದೇ ಈಗಾಗಲೇ ಹೇಳ್ದಂಗೆ ತುಂಬ ವರ್ಷಗಳ ತರುವಾಯ ಕೂಡ ಅವರು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದಾಗ ನಮ್ಮನ್ನ ಹಗ್ಮಂಗೆ ಮಾತಾಡ್ಸಿರ್ಬೋದಪ್ಪ, ಅಥವಾ ನಾನು ಮಾಡಿರೋ ಸಿನಿಮಾಗಳ ಬಗ್ಗೆ ಒಂದು ಹಾಡು ಇಂಥ ಚೆನ್ನಾಗಿ ಮಾಡಿದ್ದೆ ಕಣೋ ಅಂತ ಹೇಳೋದಿರ್ಬೋದು. ಅಥವಾ ಇನ್ನೊಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದಾಗ ಹಗ್ ಮಾಡಿ ಅವ್ರು ನಾನು ಒಂದಿಗೆ ಏನು ಈ ಒಂದು ತುಂಬ ವರ್ಷಗಳಿಂದ ಶೂಟಲ್ಲಿ ಭಾಗಿಯಾದಂಥ ಕ್ಷಣಗಳನ್ನ ನೆನ್ಕೊಂಡು ಮಾತಾಡೋದಿರ್ಬೋದು. ಈ ಥರದ್ದೆಲ್ಲ ತುಂಬ ಮಾಡ್ತಿದ್ವಿ. ಯಾವಾಗ ಸಿಕ್ಕಿದ್ರು ಅದೇ ಪ್ರೀತಿಯಿಂದ ಅವ್ರು ಹೆಂಗೆ ಅಂದರೆ ಅರ್ಸು ಎಷ್ಟು ವರ್ಷ ಆಯಿತು ಸಿಕ್ಕಿ ಅಂತ ಬಂದು ತಪ್ಕೊಂಡು ಮಾತಾಡೋದು ಇನ್ನೂ ನನ್ನ ಕಣ್ಣಿಗೆ ಕಟ್ತಂಗಿದೆ. ಅದನ್ನು ಯಾವತ್ತೂ ಮರೆಯಲಿಕ್ಕಾಗಲ್ಲ ಜೀವನದಲ್ಲಿ. ಈ ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ರೀತಿ ಇದೆ. ನಿಮ್ಮ ಜೀವನದಲ್ಲಿ ಏನಾದರೂ ಪುನೀತ್ ಅವರ ಪಾತ್ರ ತುಂಬ ಮಹತ್ತರವಾಗಿರೋ ಯಾವುದಾದ್ರು ಒಂದು ಘಟ್ಟ ಇದೆಯಾ? ಇಲ್ಲ, ಅಂದರೆ ಪಾತ್ರ ಅಂದರೆ ನಿಮಗೆ ಸಿನಿಮಾದಲ್ಲಿ ಬರೋ ಪಾತ್ರಗಳೆಲ್ಲ ಬೇರೆ, ನಿಜ ಜೀವನದಲ್ಲಿ ಬರೋ ಪಾತ್ರ ಬೇರೆ. ಸಿನಿಮಾಗಳಲ್ಲಿ ಅವ್ರದ್ದು ಈಗ ಅಪ್ಪು, ಅಭಿ, ಆಕಾಶ್, ಅರ್ಶು, ನಮ್ಮ ಬಸವ ಈ ಸಿನಿಮಾಗಳೆಲ್ಲ ಬಂದಾಗ ಅವ್ರದ್ದೇನು ಆ ಎನರ್ಜಿ ಇತ್ತು, ಅಂದರೆ ಅವತ್ತು ಏನು ಅವ್ರಿಗೆ ಜನ ಪ್ರೀತಿಸ್ತಿದ್ರು ಅಥವಾ ಟೆಕ್ನಿಷಿಯನ್ಗಳು ಪ್ರೀತಿಸ್ತಿದ್ರು, ಆ ಪ್ರೀತಿ ಅವರ ಕೊನೆ ಜರ್ನಿ ಜೇಮ್ಸ್ವರೆಗೂ ಎಲ್ಲೂ ಕಮ್ಮಿನೇ ಆಗಿಲ್ಲ. ಅವ್ರದ್ದು ಬರ್ತಾ ಬರ್ತಾ ಜಾಸ್ತಿ ಆಗ್ತೈತೆ ಹೊರತು ಅದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ತಿರಲಿಲ್ಲ. ಅವರಿಂದ ಅಳವಡಿಸ್ಕೊಳ್ಬೇಕಾದಂಥದ್ದು ತುಂಬ ಇದೆ. ಅಂದರೆ ಒಂದು ಸಿಂಪ್ಲಿಸಿಟಿ ಇರ್ಬೋದು, ಅವರು ಬೇರೆ ವ್ಯಕ್ತಿಗಳ ಜೊತೆ ಮಾತಾಡೋ ರೀತಿ, ಅವ್ರ ಜೊತೆ ಅವರು ಸಲಿಗೆಯಿಂದ ಬೇರೆ ರೀತಿ, ಇದನ್ನೆಲ್ಲ ತುಂಬ ಅಳವಡಿಸ್ಕೊಳ್ಳೋವಂಥದ್ದು ತುಂಬ ಇರುತ್ತೆ. ಈಗ ನಮಗೆಲ್ಲ ಏನಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ 2003-4ರಲ್ಲಿ ನಾವು ಬಂದವರು. ಆಗ ಬಂದಾಗ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋ ಪ್ರತಿ ನಿರ್ದೇಶಕನಿಗೂ ಒಂದು ಆಸೆ ಅಂತೂ ಇರ್ತಿತ್ತಾಗ, ಅಪ್ಪು ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ. ನಿರ್ದೇಶಕನಾಗಿ ಯಾರು ಕನಸು ಕಟ್ಕೊಂಡು ಬರ್ತಾರೋ ಅವರೆಲ್ಲರಿಗೂ ಅಪ್ಪು ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ. ಅದೇ ಥರ ನಮಗೂ ಕೂಡ ಇತ್ತು. ನಾವು ಅಸೋಸಿಯೇಟಾಗಿ ಅಸಿಸ್ಟೆಂಟಾಗೆಲ್ಲ ಕೆಲಸ ಮಾಡೋಗಳ ದಿನಗಳಲ್ಲೇ ನಾವು ಕತೆಗಳೆಲ್ಲ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ನಿರ್ದೇಶಕನಾದ್ಮೇಲೆ ಕೂಡ ಅಪ್ಪು ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆಮೇಲೆ ಅದು ಹಂಗೆ ಉಳ್ಕೊಂತು. ಬಟ್ ಏನಂದರೆ ನಮ್ಮ ಪುಣ್ಯ ಏನಂದರೆ ಅವರೊಂಥರ ದೇವ್ರ ಜೊತೆ ಒಡನಾಟಕ್ಕೆ ನಮಗೆ ರಾಮ್ ಸಿನಿಮಾದಲ್ಲಿ ಶೂಟಿಂಗಲ್ಲಿ ಅಥವಾ ಡಬ್ಬಿಂಗಲ್ಲಿ ಏನು ಅವ್ರ ಜೊತೆ ಸಮಯ ಕಳೆದ್ವಿ. ಮತ್ತು ಅವಾಗವಾಗ ಪ್ರೆಸ್ ಮೀಟಲ್ಲಿ ಅಲ್ಲಿ ಶೂಟಿಂಗ್ ಸ್ಪಾಟ್ಗಳಲ್ಲಿ ಭೇಟಿ ಮಾಡಿದ್ದು ಏನು ಸಮಯ ಕಳೆದ್ವಿ. ಸೊ ಆ ದೇವ್ರ ಜೊತೆ ನಮ್ಮಗಳ ಒಂದು ಒಡನಾಟ ಅಷ್ಟೇ ಇತ್ತು. ಅದು ಯಾರ್ಯಾರಿಗೆ ಎಷ್ಟೆಷ್ಟು ಪುಣ್ಯ ಇತ್ತು ಅಷ್ಟೇ ದೊರಕಿದ್ದು. ಆ ಒಂದು ಪುಣ್ಯವಂತರಲ್ಲಿ ನಾನು ಒಂದು ಕೊಂಚ ದಿನಗಳ ಕಾಲ ಭಾಗಿಯಾಗಿದ್ದೀನಿ ಅಂತಂದರೆ ನನ್ನಂಥ ಧನ್ಯ ಇನ್ನೊಬ್ಬ ಇಲ್ಲ ಅಂತ ಹೇಳ್ಬೋದು.
ಈಗ ನೀವು ಹೇಳಿದ್ರಿ ಪ್ರತಿ ನಿರ್ದೇಶಕನ ಆಸೆ ಅಪ್ಪು ಸರ್ಗೊಂದು ಸಿನಿಮಾ ಮಾಡೋದಂತ. ನೀವು ಯಾವ್ದಾದ್ರು ಸ್ಕ್ರಿಪ್ಟನ್ನ ಪರ್ಟಿಕ್ಯುಲರ್ ಆಗಿ ಅಪ್ಪು ಸರ್ಗೆ ಮಾಡಬೇಕು ಅಂತ ಅಥವಾ ಅಪ್ಪು ಸರ್ನ ಒಂದು ಇಮ್ಯಾಜಿನೇಷನಲ್ಲಿ ಇಟ್ಕೊಂಡು ಬರೆದಿರೋ ಅಂಥ ಯಾವ್ದಾದ್ರು ಸ್ಕ್ರಿಪ್ಟ್ ಇತ್ತಾ? ಅಂದರೆ ಸಂಪೂರ್ಣವಾಗಿ ಸ್ಕ್ರಿಪ್ಟ್ ರೆಡಿ ಮಾಡಿರಲಿಲ್ಲ ನಾವು. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಂಗೆ ಅಪ್ಪು ಸರ್ ಕತೆ ಮಾಡ್ಕೊಂಡೇ ಬಂದಿದ್ದು ನಾನು. ಫಸ್ಟ್ ಬುದ್ಧ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಅಪ್ಪು ಸರ್ಗೆ ಕತೆ ಮಾಡಿದೆ. ಇನ್ನೂ ಅಷ್ಟೇನು ಡೈರೆಕ್ಟ್ ಸಿನಿಮಾ ಗಂಧಗಾಳಿ ಗೊತ್ತಿರಲಿಲ್ಲ ನನಗೆ. ಬುದ್ಧ ಅಂತ ಟೈಟ್ಲ್ ಇಟ್ಕೊಂಡು ಒಂದು ಸಾಂಗ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಒಂದು ಕತೆ ಮಾಡಿಕೊಂಡು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗದೇನೆ ಪ್ರೊಡ್ಯೂಸರ್ ಹುಡುಕ್ತಿದ್ದೆ ನಾನು ಅಪ್ಪು ಸರ್ಗೆ ಸಿನಿಮಾ ಮಾಡ್ತೀನಿ ಅಂತ. ಆಗ ಇಲ್ಲಿ ಬಂದಮೇಲೆ ವಾಸ್ತವ್ಯ ಗೊತ್ತಾಗಿಲ್ಲಪ್ಪ, ಇಲ್ಲಿ ಕೆಲಸ ಮಾಡಬೇಕು, ಆಮೇಲೆ ನಿರ್ದೇಶಕನ ಪಟ್ಟ ಬರೋದು ಅದೆಲ್ಲ ಗೊತ್ತಾಗಿ ಆಮೇಲೆ ನಾವು ಸಿನಿ ರಂಗದಲ್ಲಿ ತೊಡ್ಕೊತ ಹೋದ್ವಿ. ರೀಸೆಂಟಾಗಿ ಕೂಡ ಅವರು ಹೋಗೋ ಮುಂಚೆನೂ ಒಬ್ಬರು ದೊಡ್ಡ ನಿರ್ಮಾಪಕರ ಜೊತೆ ಮಾತುಕತೆನೂ ಆಗಿತ್ತು. ನೆಕ್ಸ್ಟ್ ಸಿನಿಮಾ ಮಾಡ್ತೀವಿ, ಒಂದು ಕತೆ ಹೇಳಿವ್ರಂತೆ ಅಂತ. ಸೊ ಆ ಒಂದು ಖುಷಿನಲ್ಲೇ ಇದ್ದೆ. ನಾನೊಂದು ಸಿನಿಮಾ ಶುರು ಮಾಡ್ತೀನಿ, ಇದಾದ ನಂತರ ಅವ್ರಿಗೆ ಕತೆ ಹೇಳಬೇಕು ಅನ್ನೋದು ಒಂದು ಇದರಲ್ಲಿ ನಡೀತಿತ್ತು. ಆ್ಯಕ್ಚುಲಿ ಅಪ್ಪು ರಿಟರ್ನ್ಸ್ ಅಂತ ಒಂದು ಟೈಟ್ಲ್ ಮಾಡಿಕೊಂಡು ಒಂದು ಕತೆ ಬರೀಲಿಕ್ಕೆ ಶುರು ಮಾಡಿದ್ದೆ. ಬಟ್ ಅದು ಹಾಗೇ ಉಳಿತು ಕನಸಾಗಿನೇ. ಅದಷ್ಟೇ ನಮ್ಮ ಪುಣ್ಯ, ಅವ್ರ ಜೊತೆ ಏನು ಸಮಯ ಕಳೆದ್ವಿ ಅದಷ್ಟೇ ನಮ್ಮ ಭಾಗಕ್ಕೆ ಬಂದಿದ್ದು ಅಂತ ಅನ್ಕೊಬೇಕಷ್ಟೆ. ಈಗ ಸಮಾಜದಲ್ಲಿ ಸುಮಾರು ಜನಕ್ಕೆ ಅಪ್ಪು ಸರ್ ಸಹಾಯ ಮಾಡಿದ್ದಾರೆ. ಅಪ್ಪು ಸರ್ ಅಂದರೆ ಸಹಾಯ ಹಸ್ತ. ಆ ಥರ ಅಪ್ಪು ಸರ್ ಸಹಾಯ ಮಾಡಿದ್ದಂಥ ಯಾವುದಾದ್ರು ಒಂದು ಘಟನೆ ನಿಮಗೆ ಗೊತ್ತಾ? ಅಥವಾ ಯಾವುದಾದ್ರು ಜೀವನದಲ್ಲಿ ಅಪ್ಪು ಸರ್ ಈ ಥರ ಒಂದು ಮಹತ್ವದ ಪಾತ್ರ ವಹಿಸಿದ್ರು ಅನ್ನೋ ಅವರ ವೈಯಕ್ತಿಕ ಜೀವನದ ಘಟನೆ ಯಾವುದಾದ್ರೂ ನೀವು ನೆನೆಸ್ಕೊಳ್ಳೋದಾದರೆ? ಅಂದರೆ ಅವ್ರು ಯಾವತ್ತೂ ಕೂಡ ಯಾರ ಜೊತೆನೂ ಅದನ್ನು ಹೇಳ್ಕೊತಿರಲಿಲ್ಲ, ನಾನು ಇವ್ರಿಗೆ ಮಾಡಿದೆ ಅವ್ರಿಗೆ ಮಾಡಿದೆ ಅಂತ. ಆಮೇಲೆ ಅವರು ಏನೇ ಸಹಾಯ ಮಾಡೋದನ್ನು ಯಾವುದೋ ಶೂಟಿಂಗ್ ಸ್ಪಾಟಿಗೆ ಕರೆದು ಅವ್ರಿಗೆ ಎಲ್ರಿದ್ರಿಗೂ ಸಹಾಯ ಮಾಡೋದು ಆ ಥರದ ಕ್ಯಾರೆಕ್ಟರ್ ಅಲ್ಲ. ಅದು ನಮ್ಮ ಕಣ್ಣಿಗೆ ಯಾವತ್ತೂ ಬಿದ್ದೇ ಇಲ್ಲ ನಾವು ಅವ್ರ ಜೊತೆ ಇದ್ದಷ್ಟು ಕಾಲನು. ನನಗೆ ತಿಳಿದ ಮಟ್ಟಿಗೆ ನನ್ನ ಒಬ್ಬರು ಆಶಾರಾಣಿ ಅಂದ್ಬಿಟ್ಟು ಒಬ್ಬರು ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ. ಅವರು ತುಂಬ ಚಿರಪರಿಚಿತರು ಜನರಿಗೆ. ಅವ್ರ ಮಗ ಅಂತ ಒಬ್ಬರು ಬುಲ್ಲಿ ಅಂತ ಒಂದು ಚೆಲುವಿನ ಚಿತ್ತಾರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿರ್ತಾರೆ. ಆ ವ್ಯಕ್ತಿಗೆ ಯಾವುದೋ ಒಂದು ಅಪರೂಪವಾದ ಕಾಯಿಲೆ ಬಂದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಂಥ ಸಂದರ್ಭದಲ್ಲಿ ಅವರೇ ಅವ್ರ ಜೊತೆ ಯಾವುದೋ ಸಿನಿಮಾದಲ್ಲಿ ನಟಿಸಿದ್ದ ಅಂತ ಕಾಣುತ್ತೆ. ಅಂಜನಿ ಪುತ್ರನ ಯಾವುದೋ ಸಮಥಿಂಗ್ ಯಾವುದೋ ಒಂದು ಸಿನಿಮಾದಲ್ಲಿ ನಟಿಸಿರ್ತಾರೆ ಆ ವ್ಯಕ್ತಿ. ಸೊ ಆ ವ್ಯಕ್ತಿ ಹಿಂಗೆ ಹಾಸ್ಪಿಟ್ಲಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಿ ಅವ್ರ ಅಮ್ಮನ ನಂಬರ್ ತೊಗೊಂಡು ಅವ್ರನ್ನ ಪರ್ಸ್ನಲ್ಲಾಗಿ ಮನೆಗೆ ಕರೆಸಿ ಅವ್ರಿಗೆ ಒಂದಷ್ಟು ಅವ್ರ ಕೈಲಾದಂಥ ಒಂದು ದೊಡ್ಡ ಮೊತ್ತದ ಅಮೌಂಟ್ನ ತೊಗೊಳ್ಳಿ, ಟ್ರೀಟ್ಮೆಂಟ್ ಬಳಸ್ಕೊಳ್ಳಿ ಅಂತ ಕೊಟ್ಟು ಕಳಿಸಿದ್ರು ಅಂತ ಖುದ್ದಾಗಿ ಅವರೇ ನನಗೆ ಹೇಳಿದ್ದಾರೆ. ಯಾಕೆಂದರೆ ಆ ಹುಡುಗನ ಸ್ವಲ್ಪ ಸಹಾಯ ಮಾಡುವಲ್ಲಿ ನಾವು ಜೊತೆಗೆ ಓಡಾಡ್ತಿದ್ವಿ. ಆ ಟೈಮಲ್ಲಿ ಅವ್ರ ಅಮ್ಮನಿಂದ ನಮಗೆ ಈ ವಿಷಯ ಕೇಳ್ಪಟ್ವಿ. ಅದೊಂದು ನನಗೆ ಗೊತ್ತಿತ್ತು. ಸೊ ಅದಾದಮೇಲೆ ಇಂಥದ್ದು ಎಷ್ಟು ಮಾಡಿರ್ಬೋದಪ್ಪ ಯಪ್ಪ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಅವ್ರು ಹೋದ್ಮೇಲೆ ಒಂದೊಂದು ತೆರೆದುಕೊಳ್ತಿರೋದನ್ನ ನೋಡಿದ್ರೆ ಲೆಕ್ಕವಿಲ್ಲದಷ್ಟಿದೆ. ಆ್ಯಕ್ಚುಲಿ ತುಂಬ ಆಚೆಗೆ ಬಂದಿದೆ. ಆಚೆಗೆ ಬರದೇ ಇರೋದು ಇನ್ನೆಷ್ಟು ಮಟ್ಟಿಗೆ ಅವ್ರು ಸಹಾಯ ಮಾಡಿರಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ಅವರು ಈಗ ಜನಮಾನಸದಲ್ಲಿ ನಿಜವಾಗ್ಲೂ ಒಂದು ದೇವ್ರ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು. ಈಗ ಅಪ್ಪು ಸರ್ ಅಂದ್ರೆ ಅದೊಂದು ಪವರ್ ಪ್ಯಾಕ್. ಅವರು ನಡತೆ ಆಗಿರ್ಬೋದು, ಸರಳತೆ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲನೂ ಅದೊಂದು ಪವರ್ ಪ್ಯಾಕ್ ಆಗಿತ್ತು. ಪರ್ಫೆಕ್ಟ್ ಮ್ಯಾನ್ ಅನ್ನೋ ಥರ ಇದ್ದರು. ಈ ಅವರ ಎಲ್ಲ ಗುಣಗಳಲ್ಲಿ ನೀವು ಅತಿ ಹೆಚ್ಚು ಇಷ್ಟಪಟ್ಟಿರೋ ಅವರ ಯಾವ ಗುಣನ ನೀವು ತುಂಬ ಇಷ್ಟಪಡ್ತೀರಾ? ಇಲ್ಲ, ಅವರು ಪವರ್ ಸ್ಟಾರ್ ಅಂತಂದರೆ ಒಬ್ಬರೇ ಪವರ್ ಸ್ಟಾರು. ಈಗ ಅವ್ರಿಗೆ ಈಗ ಸಿನಿಮಾ ನಟನಾಗಿ ಬರಬೇಕಾದ್ರೆ ಎಲ್ಲ ಒಂದು ಕಲೆಯನ್ನು ಮೈಗೂಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾರಲ್ಲ, ಅವರಲ್ಲಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅಭಿನಯ ಇರ್ಬೋದು, ಕಾಮಿಡಿ ಇರ್ಬೋದು, ಎಲ್ಲವನ್ನೂ ಅವರು ಆ ರೀತಿ ಕಟ್ಕೊಡ್ತಿದ್ರು ತೆರೆ ಮೇಲೆ. ಆಮೇಲೆ ಅದಕ್ಕೆ ಕೂಡ ಅವ್ರನ್ನ ಜನ ಇಷ್ಟಪಡ್ತಿದ್ದು. ಯಾವ್ದಾದ್ರು ಮಕ್ಕಳು ಯಾಕೆ ಅಪ್ಪು ಸರ್ನ ಇಷ್ಟಪಡ್ತಾರೆ ಅಂತಂದರೆ, ಅವರು ನಿಮಗೆ 2 ನಕ್ಷತ್ರದಲ್ಲಿ ಅಥವಾ ಇನ್ನೂ ಹಿಂದೆ ಅವರು ಬಾಲನಟನಾಗಿದ್ದಂಥ ಸಂದರ್ಭದಲ್ಲಿ ಅವ್ರ ಮುಖದಲ್ಲಿ ಯಾವ ನಗು ಇತ್ತೋ ಅಪ್ ಟು ಜೇಮ್ಸ್ವರೆಗೂ ಕೂಡ ಅದೇ ನಗುನ ಕಾಪಾಡ್ಕೊಂಬಂದರು. ನಿಮಗೆ ಯಾವುದೇ ಈಗ ನೋಡಿ, ಈಗ ನನ್ನ ಮಗನಿಗೆ ಒಂದು 5-6 ವರ್ಷ ಇರ್ಬೋದು ಅಲ್ವಾ. ಈಗ ನಾವು ಅಪ್ಪು ಸರ್ನ ಚಿಕ್ಕ ಫೋಟೋದಲ್ಲಿ ನೋಡಿರ್ತೀವಿ, ಚಿಕ್ಕ ನಟರಾಗಿದ್ದಾಗ ಅವ್ರನ್ನ ನೋಡಿರ್ತೀವಿ. ನನಗೆ ತೋರಿಸಿದ್ರೆ ಇದು ಯಾರು ಅಂತ ನಾನು ಹೇಳ್ತೀನಿ ಅಪ್ಪು ಸರ್ ಇದು ಅಂತ. ನನ್ನ ಮಗ 2 ನಕ್ಷತ್ರ ನೋಡಿರಲ್ಲ ಅಥವಾ ಇನ್ನೊಂದು ಅದು ಭಕ್ತ ಪ್ರಹ್ಲಾದ ನೋಡಿರಲ್ಲ. ಅವನಿಗೆ ಇವ್ರದ್ದು ಬಾಲಚಿತ್ರವನ್ನು ಅಂದರೆ ಬಾಲಕರಾಗಿದ್ದಂಥ ಫೋಟೋನ ತೋರಿಸಿದ್ರೆ ಯಾರಿದು ಅಂತಂದರೆ ನನ್ನ ಮಗ ಹೇಳ್ತಾನೆ ಅಪ್ಪು ಸರ್ ಅಂತ. ಅಂದರೆ ಆ ನಗು ಈಗಿರೋ ಅಪ್ಪು ಸರಲ್ಲೂ ಅದೇ ನಗು ಇದೆ, ಅದು ಅವ್ರಿಗೆ ಕಾಣುತ್ತೆ. ಹಂಗಾಗಿ ಮಕ್ಕಳಿಗೆ ತುಂಬ ಇಷ್ಟವಾದ ನಟ ಯಾವಾಗಲೂ. ಮುಂದೆ ಹುಟ್ಟೋ ಮಕ್ಳಿಗೂ ಕೂಡ, ಈಗ ಹುಟ್ಟಿರೋ ಮಕ್ಕಳು ಬಿಟ್ಬಿಡಿ, ಮುಂದೆ ಹುಟ್ಟೋ ಮಕ್ಳಿಗೂ ಕೂಡ ಅವ್ರು ಚಿಕ್ಕ ಫೋಟೋ ತೋರಿಸ್ಬಿಟ್ಟಿದ್ದು ಯಾರು ಅಂದರೆ ಇದು ಅಪ್ಪು ಸರ್ ಅಂತ ಹೇಳ್ತಾರೆ. ಇದು ಈ ಪ್ರಪಂಚ ಇರೋರ್ಗೂ ಹಂಗೆ ಇರುತ್ತಿದ್ದು.